ಈ ಗಲ್ಲಿಗಳಲ್ಲಿ ದೊಡ್ಡ ಗಾಡಿ ನೋಡಿ ಹಿಂಗ್ ಹೋಗ್ತಾ ಇರ್ತಾನೆ ಅವನು, ಫೋನ್ ಮಾತಾಡ್ಕೊಂಡು ಹೋಗ್ತಾನೆ ಅವನೇ. ದೊಡ್ಡ ಗಾಡಿಗ ಫೀಲ್ ಇಲ್ಲ ಅವ್ನಿಗೆ, ನಿನ್ ಪಾಡ್ ನೀನ್ ಹೋಗು ನನ್ ಪಾಡ್ ನಾನು ಹೋಗು. ನೋಡಿ ಕಾರ್ ಟಚ್ ಆಯ್ತು, ಅಲ್ಲಿ ನೋಡಿ ಕಾರ್ ಹೋಯ್ತಲ್ಲ, ಓಮಿನಿ ಅದು ಹಿಂಗ್ ಒಲ್ಟೆ ಹೋಯ್ತಲ್ಲ, ಅಲ್ಲಿ ಕಾಣಿಸ್ತಿದ್ಯಾ ಕಡೆಯಲ್ಲಿ. ಹಂಗಲ್ಲಿ 100 ಕಿಲೋಮೀಟರ್ ಓಡಿಸೋದೊಂದೇ, ಸಿಟಿಲಿ 10 ಕಿಲೋಮೀಟರ್ ಓಡಿಸೋದೊಂದೇ. ಬಾಡಿಗೆ ಅಷ್ಟು ಟೈರ್ಡ್ ಆಗುತ್ತೆ. ಕ್ಲಚ್ ಬ್ರೇಕ್ ಹಿಡಿದು ಯಾರು ಹೇಳಿಲ್ಲ, ನಿಮ್ಮ ಹತ್ರನೇ ಹೇಳ್ತಾ ಇರೋದು. ಬರೀ ನಮ್ ಫ್ರೆಂಡ್ಸ್ ಮಾತ್ರ ಗೊತ್ತಿತ್ತ ಮ್ಯಾಟ್ರು. ಏನಾಯ್ತಂದ್ರೆ ಬಂದಿದ್ದು ಹೊಡೆದ್ಬಿಟ್ಟು ಒಂದೆರಡು ಕಪ್ಪಳಕ್ಕೆ ಹೊಡೆದೇ ಬಿಟ್ಟ. ಇಬ್ರವ್ರೆ ಫುಲ್ ಎಣ್ಣೆ ಹಾಕೊಂಡವ್ರೆ. ಪ್ರೂಫ್ ಆಗುತ್ತೆ ಅಂದ್ಬಿಟ್ಟು ಕ್ಯಾಮ್ರಾ ತೆಗಿಸಿ ಫೋನ್ ಕಿತ್ಕೊಂಡ್ಬಿಟ್ಟ. ನೀವು ಇಂಡಿಕೇಟರ್ ಹಾಕ್ರಿ, ಹೆಡ್ಲೈಟ್ ಹಜಾರ್ಡ್ ಕೊಡ್ರಿ, ಡಿಮೆಂಡ್ ಕೊಡ್ರಿ, ಅವ್ರು ಹೋಗೋದೆ ನೀವೇ ಸೈಡ್ಗೆ ಹೋಗ್ಬೇಕು. ಅದ್ ಲಾರಿ ಏನಾಗಿ ಫ್ಲೈಟ್ ಏನಾಗಿ ಏರಿಯಾಗೆ ಬಂದ್ರೆ ನಾವೇ ಸೈಡ್ಗೆ ಹೋಗ್ಬೇಕು, ಅವ್ರ ಪಾಡಿಗೆ ಅವ್ರು ಹೋಗ್ತಿರ್ತಾರೆ. ಈಗ ಎಷ್ಟೋ ಜನ ನಂಗೆ ಸಿಗೋ ಸಬ್ಸ್ಕ್ರೈಬರ್ಸ್, ಬ್ರೋ ನಿಮ್ ನೋಡ್ರಿ ನಂಗೆ ಇನ್ಸ್ಪೈರ್ ಆಗುತ್ತೆ ಬ್ರೋ, ನಾವು ಈ ತರ ಗಾಡಿಗಳು ತಗೊಬೇಕು ಅಂತ. ನಾನು ಯಾರಿಗೂ ತಗೊಂತ ಹೇಳಲ್ಲ, ನಿಜವಾಗ್ಲೂ ಹೇಳಲ್ಲ. ಯಾಕೆ ಗೊತ್ತಾ, ನನಗೆ 10 ಫೋನ್ 100 ಫೋನ್ ಬಂದ್ರೆ ಅದು 80 ಜನ ಬ್ರೋ ಹೊಸ ಗಾಡಿ ತಗೊಂಡ್ಬಿಟ್ಟಿದೀನಿ ಬಾಡಿಗೆ ಕೊಡಿ ಬ್ರೋ. ಈ ಮಾರ್ಕೆಟ್ ಅಲ್ಲಿ ವಿಡಿಯೋಸ್ ತಗೊಂಡ್ಬಿಟ್ಟು ಜಾಸ್ತಿ ಜನ ಹಿಂಗ್ ಮಾಡ್ಬಿಟ್ಟು ನಂಗೆ ಒಂದ್ ಕಡೆ ನೆಗೆಟಿವ್ ಇಂಪ್ಯಾಕ್ಟ್ ಬಿಟ್ಬಿಡಿದೆ ಮಾರ್ಕೆಟ್ ಅಲ್ಲಿ. ನಾವು ಇಷ್ಟು ಗಳಿಸಬಹುದು, ಇಷ್ಟು ಅರ್ನ್ ಮಾಡಬಹುದು ಅಂತ. ನೋಡಿ ಕಾರ್ ಟಚ್ ಆಯ್ತು, ಅಲ್ಲಿ ನೋಡಿ ಕಾರ್ ಹೋಯ್ತಲ್ಲ, ಓಮಿನಿ ಅದು ಹಿಂಗ್ ಒಲ್ಟೆ ಹೋಯ್ತಲ್ಲ, ಅಲ್ಲಿ ಕಾಣಿಸ್ತಿದ್ಯಾ ಕಡೆಯಲ್ಲಿ. ಕಾರ್ ಹಿಂಗ್ ಒಲ್ಟೆ ಹೋಯ್ತಲ್ಲ, ಗೊತ್ತಾಗೋದಿಲ್ಲ ದೊಡ್ಡ ಗಾಡಿಗಳು. ಇದೊಂದು ಕಷ್ಟ ನೋಡಿ, ದೊಡ್ಡ ಗಾಡಿ ಬಂದ್ರೆ. ಅದಕ್ಕೋಸ್ಕರ ಸಿಟಿಗೆ ಅಂದ್ರೆ ಈ ಗಾಡಿಗಳಿಗೆ ಹೋಗ್ಬೇಕು, ಲಾಂಗ್ ಅಂದ್ರೆ ಆ ಗಾಡಿಗಳು. ಇದು ಪಾಪ ಅನ್ಲೋಡ್ ಬಂದಿರ್ತಾನೆ, ಅವನು ಏನು ಮಾಡಕ್ಕಾಗಲ್ಲ. ದೊಡ್ಡ ಗಲಾಟೆ ಆಗೇ ಆಗುತ್ತೆ, ಬಿಡಲ್ಲ ಅವ್ನ ಕಾರನ್ನು, ಗ್ಯಾರೇಜ್ ಒಂದು ಬಿಡಲ್ಲ. ಯಾವ್ದು HR ಹರಿಯಾಣ ಗಾಡಿ, ಪಾಪ ಅವ್ರ ಹಿಂದೆ ಮುಂದೆ ಗೊತ್ತಿರಲ್ಲ ಅವ್ನಿಗೆ. ನೋಡಿ ಇದೊಂದು ಕಷ್ಟ ದೊಡ್ಡ ಗಾಡಿ ಲಾರಿ ಡ್ರೈವರ್ಗೆ. ನೋಡಿ ಆ ದೊಡ್ಡ ಲಾರಿ ಡ್ರೈವರ್ ಬೇಕಾದ್ರೆ 100 ಕಿಲೋಮೀಟರ್ ಎಕ್ಸ್ಟ್ರಾ ಹೊಡೆದ್ಬಿಡ್ತಾನೆ ಹೈವೇ ಅಲ್ಲಿ. ಸಿಟಿಯಲ್ಲಿ 10 ಕಿಲೋಮೀಟರ್ ಎಕ್ಸ್ಟ್ರಾ ಹೋಗಂದ್ರೆ ಆಗಲ್ಲ. ಸೊ ಸಿಟಿ ಡ್ರೈವರ್ಲೇ ಬೇರೆ, ಹೈವೇ ಡ್ರೈವರ್ಲೇ ಬೇರೆ. ಇನ್ನೊಂದು ಜನಕ್ಕೆ ಅಸಂಪ್ಷನ್ ಅಲ್ಲಿ ಹೆಂಗಂದ್ರೆ ಡ್ರೈವರ್ ಅಂದ್ರೆ ಲಾಂಗ್ ಓಡಿಸೋರು, ಲಾರಿ ಅಂದ್ರೆ ಲಾಂಗ್ ಹೋಗೋದು. ಅವಾಗ ಸ್ಟಾರ್ಟಿಂಗ್ ಹೇಳ್ದಂಗೆ ಈಗ ಬೇರೆ ಬೇರೆ ಸ್ಟೇಟ್ ಗಳಿಗೆ ಹೋಗೋದು. ಬಟ್ ನೀವು ಲಾಂಗ್ ಅಲ್ಲಿ 100 ಕಿಲೋಮೀಟರ್ ಓಡಿಸೋದೊಂದೇ, ಸಿಟಿಲಿ 10 ಕಿಲೋಮೀಟರ್ ಓಡಿಸೋದೊಂದೇ. ಬಾಡಿಗೆ ಅಷ್ಟು ಟೈರ್ಡ್ ಆಗುತ್ತೆ. ಕ್ಲಚ್ ಬ್ರೇಕ್ ಹಿಡಿದು ಲಾಂಗ್ ಅಲ್ಲ ಆದ್ರೆ ಹೆಂಗ್ ಗೊತ್ತಾ, ಟಾಪ್ ಗೇರ್ ಗಾಗ ಎಕ್ಸ್ಲೇಟ್ ಕೊಟ್ಟು ನೆಮ್ಮದಿಯಾಗಿ ನೀವು ಸೀಟ್ ಹಿಂದಕ್ಕೆ ಹಾಕೊಂಡು ನೆಮ್ಮದಿಯಾಗಿ ಹೋಗ್ಬೋದು. ಬಟ್ ರೋಡ್ ನೋಡ್ತಿರ್ಬೇಕು, ರೋಡ್ ಅವಾಯ್ಡ್ ಮಾಡಕ್ಕಾಗಲ್ಲ. ಬಟ್ ಸಿಟಿಯಲ್ಲಿ ಹೆಂಗಂದ್ರೆ ನೀವು 4 ಕಡೆ ನೋಡ್ತಾ ಇರ್ಬೇಕು. ನೋಡಿ ನಿಂಗೆ ಇಲ್ಲಿ ನೋಡಿ ಅಲ್ಲಿ ತೋರಿಸಿ ಬ್ರಾ, ಹೋಗ್ತಾ ಇದ್ದೀನಿ ಹಿಂಗೆ ನನ್ ಮುಂದೆ ನೀವು ಹೊಡೆದ್ಬಿಟ್ಟ. ನಾನು ನಿಮ್ಮ ಹತ್ರ ಮಾತಾಡ್ ನನ್ ಪಾಡ್ ನಿಂಗೆ ಹೋಗ್ತಾ ಇದ್ದ ಟಚ್ ಆಗಿರೋದು ಸುಳ್ಳು ನಮ್ ಗಲಾಟೆ. ನಮ್ ಮೇನ್ ಸಿಟಿಯಲ್ಲಿ ಶತ್ರುಗಳು ಯಾರು ಅಂದ್ರೆ ಬೈಕರ್ ಬ್ರೋ. ಬೈಕರ್ ನೋಡ್ತಿದ್ರೆ ಬೇಜಾರು ಮಾಡ್ಕೊಂಬೇಡಿ, ಯಾಕಂದ್ರೆ ನಾನೊಬ್ಬ ಬೈಕರ್ ಆಗಿದ್ದೆ, ನನಗೂ ಗೊತ್ತು ಹೆಂಗೆ ಕಷ್ಟ ಇರ್ತದೆ ಅಂತ. ಬಟ್ ನಮ್ ದೊಡ್ಡ ಗಾಡಿಗಳು ಹೋದಷ್ಟು ನಮ್ಗೆ ಹಿಂದೆ ಮುಂದೆ ಕಾಣಿಸೋದು ನೋಡಿ, ಕಾಣಿಸೋದೇ ಇಲ್ಲ. ಒಂದು ವಿಡಿಯೋ ವೈರಲ್ ಆಗಿತ್ತು, ನೋಡಿದ್ರೆ ಅನ್ಕೋತೀನಿ. ಅವ್ರೆಲ್ಲ ಇಲ್ಲಿದ್ದಾರೆ ಕಾಣಿಸ್ತಾ ಇಲ್ಲ, ಬಂದು ನಿಂತು ಬಿಟ್ಟಿದ್ದಾರೆ. ಅದೇ ಸೊ ಗೊತ್ತೇ ಆಗೋದಿಲ್ಲ ನಮ್ ಗಾಡಿಗಳಲ್ಲಿ ಯಾರು ಇದಾರೆ ಅಂತ. ನೋಡಿ ಪಾಪ ಒಬ್ಬ ಗಾಡಿ ಉಜ್ಜೋಗ್ಬಿಟ್ಟಿದೆ, ಕಸ್ಟಮರ್ ಗಾಡಿ ಇರ್ತದೆ ಪಾಪ, ಲಾರಿ ಒಂದ್ ಪಾಪ ಅವ್ನ ಮಕ್ಕ ಚೇಂಜ್ ಆಗೇ ಬಿಡುತ್ತಲ್ಲ ಅದು. ಮಕ್ಕ ಪಾಪ ಭಯ ಬ್ರೋ ಅವ್ರಿಗೆ. ಯಾಕಂದ್ರೆ ಏನಾಗುತ್ತೆ ಗೊತ್ತಾ, ಆಚೆ ಅವ್ರಿಗೆ ನಾವು ಹೋಗ್ಬಿಟ್ಟು ಹರಿಯಾಣದಲ್ಲಿ ಗಾಡಿ ಟಚ್ ಮಾಡ್ಬಿಟ್ರೆ ಭಯ ಇರ್ತದೆ. ನಾವ್ ಒಂದ್ ಇಬ್ರು ಇರ್ತೀವಿ, ಡ್ರೈವರ್ ಬೇರೆ ಎಷ್ಟು ಗಲಾಟೆ ಆಗುತ್ತೆ ಏನೋ ಅಂತ. ಬಟ್ ಅವ್ರು ಭಯ ಇರ್ತದೆ, ಏನ್ ಮಾಡಕ್ಕಾಗಲ್ಲ. ಡ್ರೈವರ್ ಅಂದ್ಮೇಲೆ ಅಷ್ಟೇ ಎಲ್ಲ ರಿಸ್ಕ್ ತಗೊಂಡು ಹೋಗ್ಬೇಕು. ಇನ್ನೊಂದು ಅಂದ್ರೆ ಇಲ್ಲೇ ನಮ್ ಕರ್ನಾಟಕದಲ್ಲಿ ಬೇರೆ ಊರಿಗೆ ಹೋದ್ರೆ ನಮ್ಗೆ ಇನ್ನೂ ಮಾತಾಡಲ್ಲ. ಇಲ್ಲಿಂದ ನಾವು ಉತ್ತರ ಕರ್ನಾಟಕ ಕಡೆ ಹೋಗ್ಬಿಟ್ರೆ ಅವ್ರು ಮಾತಾಡೋ ರೀತಿನೇ ಬೇರೆ ಇರ್ತದೆ, ನಾವು ಅವ್ರು ಮಾತಾಡಿ ಅವನ ಅಂತಾರೆ. ನಮ್ಗೆ ದೊಡ್ಡ ಕೆಟ್ಟ ಮಾತು, ಅವ್ರ ಕಾಮನ್ ಅದು. ಸೊ ನಾವ್ ಬೇಗ ಟ್ರಿಗರ್ ಆಗ್ಬಿಡ್ತೀವಿ, ನಾವು ಅಮ್ಮನ ಬೈತೇವೆ ನಮ್ಮನ್ನ ಅಂತ. ಬಟ್ ನಮ್ಗೆ ಈ ಕಡೆ ಅವ್ರ ಕಡೆ ಕಾಮನ್ ವರ್ಡ್ ಆಗ್ಬಿಟ್ಟಿರ್ತದೆ. ಸೊ ಡಿಫ್ರೆನ್ಸಸ್ ಜಾಸ್ತಿ ಇರುತ್ತೆ ಬ್ರೋ. ಎಲ್ಲಾದ್ರೂ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಡ್ರೈವರ್ ಅಂದ್ಮೇಲೆ ಒಂದು ಗೂಡ್ಸ್ ನ ಒಂದ್ ಕಡೆಯಿಂದ ಒಂದ್ ಕಡೆ ಸಪ್ಲೈ ಮಾಡೋ ಟೈಮಲ್ಲಿ ಈ ತರ ಚಾಲೆಂಜಸ್ ಫೇಸ್ ಮಾಡ್ಲೇಬೇಕು. ಡ್ರೈವರ್ ಅಂತ ಬಂದ್ರೆ ಅದು ಕಾಮನ್. ಅದು ನಾನು ಗೂಡ್ಸ್ ಸಪ್ಲೈ ಮಾಡ್ತಾ ಇದೀನಿ, ಪಾಪ ಆಟೋದವರು ಕಸ್ಟಮರ್ ಸಪ್ಲೈ ಮಾಡ್ತಾರೆ, BMTC ಬಸ್ ಅವರು ಪ್ಯಾಸೆಂಜರ್ಸ್ ಬಿಡ್ತಾ ಇದಾರೆ. ಆತರ ಎಲ್ಲಾದ್ರೂ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಮೂವ್ ಮಾಡೋದೇ ನಮ್ ಜವಾಬ್ದಾರಿ. ಡ್ರೈವರ್ ಅಂದ್ಮೇಲೆ ಅದೇ ಮೇನ್ ರೋಲ್. ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಒಂದ್ ಗಾಡಿಯಲ್ಲಿ ಒಂದು ಐಟಮ್, ಪ್ಯಾಸೆಂಜರ್, ಒಂದು ಇಟ್ಗೆನೋ, ಒಂದ್ ಸಿಮೆಂಟ್ ಏನೇ ಓಡಿಸ್ಲಿ ಒಂದು ಡ್ರೈವರ್ ಅದು. ಇಲ್ಲ ಬರೀ ಟ್ರಕ್ ಓಡಿಸ್ಲಿ ಡ್ರೈವರು, ಆಟೋ ಓಡಿಸ್ಲಿ ಡ್ರೈವರ್ ಅಲ್ಲ. ಅವನು ಒಬ್ಬ ಡ್ರೈವರ್, ಅವನು ಕೆಲ್ಸನ, ಅವ್ನ ವೃತ್ತಿ ಅದು, ಅವನು ಅದು ನಮ್ ಕಡೆ ಬಂದಿರ್ತಾನೆ. ಸೊ ಎಲ್ರು ಡ್ರೈವರ್ ಒಂದೇ ಬ್ರೋ, ಯಾರು ಡಿಫ್ರೆನ್ಸಸ್ ಇಲ್ಲ. ದೊಡ್ಡ ಲಾಂಗ್ ಹೋದ್ರೆ ಡ್ರೈವರು, ಕಮ್ಮಿ ಓಡಿಸೋ ಡ್ರೈವರ್ ಅಲ್ಲ, ಮನೆ ಹತ್ರ ಆಟೋ ಓಡಿಸೋ ಡ್ರೈವರ್ ಅಲ್ಲ ಅಂತಲ್ಲ. ಡ್ರೈವರ್ ಅಂದ್ಮೇಲೆ ಒಬ್ಬ ಡ್ರೈವರ್ ಅಷ್ಟೇ. ಅಂದ್ರೆ ಡ್ರೈವರ್ ಗಳಿಗೆ ಮರ್ಯಾದೆ ಕಡಿಮೆ ಅಂತ ಹೆವಿ ಕಮ್ಮಿ ಬ್ರೋ. ಬ್ರೋ ಈಗ ಒಂದು ಎಕ್ಸಾಂಪಲ್ ನನಗೆ ಆಗಿದೆ, ಬಟ್ ನಾನು ಅದು ಸೋಷಿಯಲ್ ಮೀಡಿಯಾದಲ್ಲಿ ಆಗಿಲ್ಲ, ಯಾಕಂದ್ರೆ ನನಗೆ ಅವಮಾನ ಆಗ್ಬಿಡುತ್ತೆ. ಬೊಮ್ಸಂದ್ರ ಎಲೆಕ್ಟ್ರಾನಿಕ್ ಸಿಟಿ ಬೊಮ್ಸಂದ್ರ ಯಾರು ಹೇಳಿಲ್ಲ, ನಿಮ್ಮ ಹತ್ರನೇ ಹೇಳ್ತಾ ಇರೋದು. ಬರೀ ನಮ್ ಫ್ರೆಂಡ್ಸ್ ಮಾತ್ರ ಗೊತ್ತಿತ್ತ ಮ್ಯಾಟ್ರು. ಏನಾಯ್ತಂದ್ರೆ ಬೊಮ್ಸಂದ್ರ ಮೇನ್ ರೋಡ್ ಇಂದ ಫ್ಲೈಓವರ್ ಕೆಳಗಡೆ ಲೆಫ್ಟ್ ಸೈಡ್ ಅಲ್ಲಿ ಸರ್ವಿಸ್ ರೋಡ್ ಇದೆ. ಸರ್ವಿಸ್ ರೋಡ್ ಫುಲ್ ಜಾಮ್ ಆಗಿರ್ತದೆ 6 o'clock ಈವ್ನಿಂಗ್ ಆಫೀಸ್ ಟೈಮ್. ಹೆವಿ ಜಾಮ್ ಆಗಿರ್ತದೆ. ಹೋಗ್ತಿದ್ವಿ, ಒಂದು ಓಮಿನಿ ಕಾರನ್ನು ಅಡ್ಡ ಹಾಕೊಂಡು ಮಾತಾಡ್ತಿದ್ದ. ಕಾರ್ಗೆ ಡೋರ್ ಹತ್ರ ಕಾಲ್ ಮೇಲೆ ಕಾಲ್ ಹಾಕೊಂಡು ಮಾತಾಡ್ತಿದ್ದ.
ಆ 4 ಆರನ್ನ ಹಾಕಿದ್ನೆ. ಇದೆಲ್ಲ ಇಂಟ್ರ, ಅವಾಗ ಈ ಗಾಡಿ ಇರ್ಲಿಲ್ಲ, ಬಡ ದೋಸ್ತ ಎರಡನೇ ಗಾಡಿ. ಬ್ರೋ ಸ್ವಲ್ಪ ಸೈಡ್ಗೆ ಹೋಗಿ ಬ್ರೋ, ಹಿಂದೆ ಜಾಮ್ ಆಗಿದೆ, ಇರಪ್ಪ 1 ನಿಮಿಷ ಅಂದ. 2 ಮಿನಿಟ್ಸ್ ವೆಯ್ಟ್ ಮಾಡಿದೆ. ತಿರ್ಗಾ ಆರನ್ ಹಾಕ್ದೆ. ಮಮ್ಮೂಟ್ ನಮ್ಮ ಏನೋ ಆರನ್ ಹಾಕ್ತಾ ಇದೆಯಾ ಗೊತ್ತಾಗಲ್ಲೇನೋ ಅಂದ. ಬ್ರೋ ಏನ್ ಮಾತಾಡ್ತಾ ಇದೆಯಾ, ಗಾಡಿ ಸೈಡ್ಗೆ ಹಾಕೊಂಬೇಕು, ನೀನು ಅಡ್ಡ ಹಾಕೊಂಡ್ಬಿಟ್ಟು ನೀನು ಅಮ್ಮನ್ ಗಿಮ್ಮನ್ ಅಂದ್ರೆ ಸರಿ ಇರಲ್ಲ ಅಂದ್ರೆ ಬಂದಿದ್ದೆ ಹೊಡೆದ್ಬಿಟ್ಟು ಒಂದೆರಡು ಕಪ್ಪಳಕ್ಕೆ ಹೊಡೆದೇ ಬಿಟ್ಟ. ಇಬ್ರವ್ರೆ ಫುಲ್ ಎಣ್ಣೆ ಹಾಕೊಂಡವ್ರೆ, ನಾನು ಒಬ್ನಿದ್ದೀನಿ. ಆ 2 ನಿಮಿಷ ನನ್ನ ಡೋರ್ ಇಳಿಯೋಸಕ್ಕೆ 5 ಜನ ಬಂದ್ಬಿಟ್ಟು ಅವ್ರ ಕಡೆಯವರು. ಏನ್ ಮಾತಾಡೋದು, ಲಾಂಗೇ ಬೇಡ, ಸಿಟಿಯಲ್ಲಿ ಹೇಳ್ತಾ ಇರೋದು 5 ಜನ. ನಾನು ಕ್ಯಾಮ್ರಾ ರೆಕಾರ್ಡ್ ಮಾಡ್ಕೊಳ್ಳೋಣ, ಪ್ರೂಫ್ ಆಗುತ್ತೆ ಅಂದ್ಬಿಟ್ಟು ಕ್ಯಾಮ್ರಾ ತೆಗಿಯೋಕೆ ಫೋನ್ ಕಿತ್ಕೊಂಡ್ಬಿಟ್ಟ. 13 Pro Max ತಗೊಂಡ ಹೊಡೆದಾಕ್ತೀನಿ ಅಂದ. ಏನ್ ಮಾಡಕ್ಕಾಗುತ್ತೆ, ಫೋನ್ ಹೊಡೆದೋಗುತ್ತೆ. ಅವರೇ ಒಂದು 5 ಜನ ಅವ್ರೆ. ಅಣ್ಣ ಆಯ್ತಣ್ಣ ಬಿಡೋಣ, ತಪ್ಪಾಯ್ತು ಬಿಡೋಣ. ಪಾಪ ಇನ್ನೊಬ್ಬ ಡ್ರೈವರು ಬಂದ, ಟಿ ಗಾಡಿಯವರು. ಏನಾಯ್ತು ಅಂದ, ನಮ್ ಸಬ್ಸ್ಕ್ರೈಬರ್ ಪಾಪ. ಏನಾಯ್ತು ಅಂದ, ಇಲ್ಲ ಅವ್ರ ಮುಂದೆ ಹೇಳ್ಕೊಂಡ್ ಇಲ್ಲ ಬ್ರೋ ಸುಮ್ಮನೆ ರೋಡ್ ರೇಜ್ ಬಿಡಿ ಅಂದ್ಬಿಟ್ಟು ಸುಮ್ಮನೆ ಬಂದ್ಬಿಟ್ಟೆ. ನಾನು ಅವ್ನು ಹೊಡೆದೆ, ಒಂದೇಟ್ ಹೊಡೆದ, ನಾನು ಒಂದೇಟ್ ಹೊಡೆದೆ ಅವ್ನಿಗೆ. ಬಟ್ ಆದ್ರೆ ಅಲ್ಲೊಂದು 5-6 ಜನ ಸೇರ್ಕೊಂಡ್ಮೇಲೆ ನಾವೇನು ಮಾತಾಡಕ್ಕಾಗಲ್ಲ. ಅವನೊಂದು ಏಟ್ ಹೊಡೆದ, ನಾನೊಂದು ಏಟ್ ಹೊಡೆದೆ, ಅಲ್ಲಿಗೆಲ್ಲ ಕ್ಲಿಯರು. ಬಟ್ ಸಿಟಿಯವ್ರಿಗೆ ನಮ್ ಸೇಫ್ಟಿ ಇಲ್ಲ. ಸಿಟಿಯಲ್ಲೇ ಇಲ್ಲ ಫಸ್ಟ್, ಇನ್ನು ಆಚೆ ಹೋಗೋದು ಸೆಕೆಂಡ್, ಸಿಟಿಯಲ್ಲೇ ಸೇಫ್ಟಿ ಇಲ್ಲ. ನಾವಿರೋ ಏರಿಯಾದಲ್ಲಿ ಗೊತ್ತಿರೋ ಊರಲ್ಲಿ ಏನ್ ಮಾಡಕ್ಕಾಗಲ್ಲ. ಈಗ ನೀವು ನಾನು ಅವ್ನು ನನ್ಗೆ ಹೊಡೆದ, ನಾನು ಅವ್ನು ಹೊಡೆದೆ ಅಂದ್ಬಿಟ್ಟು ಈ ದೊಡ್ಡ ಗಲಾಟೆ ದೊಡ್ಡ ಮಾಡಿದಷ್ಟು ನಾವ್ ಏರಿಯಾದಲ್ಲಿ ಓಡಾಡಕ್ಕಾಗಲ್ಲ. ಹೇಳ್ಬೋದು ಲೀಗಲ್ ಆಗಿ ಆಕ್ಷನ್ ತಗೊಬಹುದು, ಪೊಲೀಸರು ಇರ್ತಾರೆ, ಏನ್ ಭಯ ಅಂತ. ನಾಳೆ ಹಿಂಗ್ ಹೋಗ್ತಾ ಇದ್ದ ಕಲ್ಲು ಹೊಡೆದ್ಬಿಟ್ಟು ಹೊಲ್ಟದ ಬೈಕಲ್ಲಿ, ಗ್ಲಾಸ್ ಹೋಯ್ತು, ಯಾರನ್ನ ಕೇಳ್ತೀರಾ? ಪ್ರೂಫ್ ಇಲ್ಲ, ಏನಿಲ್ಲ. ಈಗ ನಮ್ದೇನು ಇದು ಡ್ಯಾಶ್ ಕ್ಯಾಮ್ ಇರಲ್ಲ. ಇನ್ನು ಬರೀ ಅದೊಂದಕ್ಕಂತ ಡ್ಯಾಶ್ ಕ್ಯಾಮ್ 15,000 ಕೊಟ್ಟು ಹಾಕಕ್ಕಾಗಲ್ಲ. ನಾವು ಗ್ಲಾಸ್ ಹೊಡೆದಕ್ ಹೋದ, ಯಾರನ್ನ ಕೇಳಿ ನಾನು. ಗಲಾಟೆ ಅಲ್ಲಿಗೆಲ್ಲಿ ಮುಗೀತು. ಈ ಸರಿ ಈ ತರ 100 ಆಗುತ್ತೆ ನಮ್ ಡ್ರೈವರ್ಗೆ, ಏನ್ ಮಾಡಕ್ಕಾಗಲ್ಲ. ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಆಯ್ತು ಬಿಡಪ್ಪ ತಪ್ಪಾಯ್ತು. ನಾವು ಪೇಷನ್ಸ್ ಮುಖ್ಯ ಬೆಂಗಳೂರಲ್ಲಿ. ಇಲ್ಲ ನಾನು ಹೇಳಿದ್ದೆ ನಡಿಬೇಕು, ಆಗಲ್ಲ. ಪೇಷನ್ಸ್ ಪ್ಲಸ್ ಇದು ನೋಡಿ, ಇದೆಲ್ಲ ಟ್ಯಾನಿ ರೋಡ್. ಇಲ್ಲೆಲ್ಲ ನೀವು ಅಬ್ಸರ್ವ್ ಮಾಡಿ, ಸ್ಕೂಟಿಗಳು ಹೆಂಗ್ ಬಂದ್ರೆ ಬರ್ತಾ ಈ ಏರಿಯಾಗಳಂತೂ ನೀವು ಹೋಗ್ತೀವಿ ಬನ್ನಿ, ಫುಲ್ ಅದೇ ಹೇಳಕ್ ಹೋದೆ. ಫುಲ್ ಗಲ್ಲಿ ಏರಿಯಾಗ ಹೆಂಗಂದ್ರೆ ನೀವು ಇಂಡಿಕೇಟರ್ ಹಾಕ್ರಿ, ಹೆಡ್ಲೈಟ್ ಹಜಾರ್ಡ್ ಕೊಡ್ರಿ, ಡಿಮೆಂಡ್ ಕೊಡ್ರಿ, ಅವ್ರು ಹೋಗೋದೇ. ನೀವೇ ಸೈಡ್ಗೆ ಹೋಗ್ಬೇಕು. ಅದ್ ಲಾರಿ ಏನಾಗಿ ಫ್ಲೈಟ್ ಏನಾಗಿ ಏರಿಯಾಗ ಬಂದ್ರೆ ನಾವೇ ಸೈಡ್ಗೆ ಹೋಗ್ಬೇಕು, ಅವ್ರ ಪಾಡಿಗೆ ಅವ್ರು ಹೋಗ್ತಿರ್ತಾರೆ. ಒಂಥರ ಗಲ್ಲಿಗಳಲ್ಲಿ ಬಂದ್ರೆ ಇದೇ ಕಷ್ಟ. ದೊಡ್ಡ ಗಾಡಿಗೆ ಎತ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಮೇನ್ ಬೆಂಗಳೂರಲ್ಲಿ ಪೇಷನ್ಸ್ ಜಾಸ್ತಿ ಬ್ರೋ. ಪೇಷನ್ಸ್ ಇಲ್ಲ ಅಂದ್ರೆ ಕಷ್ಟ. ಎಕ್ಸಾಂಪಲ್ ನನ್ನ ಗಾಡಿಗೆ ಇಂಟ್ರಾ ಗಾಡಿಗೆ 2 ವರ್ಷಕ್ಕೆ ಒಂದು 6 ಜನ ಡ್ರೈವರ್ ಚೇಂಜ್ ಆಗೋರೆ. ಬಡ ದೋಸ್ತ್ಗೆ ಈಗ ಈ ಗಾಡಿ ತಗೊಂಡು ಎಷ್ಟು ದಿನ ಆಯ್ತು, ನಾನು 3 ತಿಂಗಳಿಗೆ 4 ಜನ ಡ್ರೈವರ್ ಚೇಂಜ್ ಆಗೋದು. ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತೀನಿ ಹೆಂಗ್ ಡ್ರೈವರ್ ಬೇಕು ಅಂತ. ಅವ್ರು ಏನು ಎಕ್ಸ್ಪೆಕ್ಟೇಷನ್ ಬರ್ತಂದ್ರೆ, ಹೋಗಿ ಗೌತಮ್ ರಾಯಲ್ಸ್ ಯೂಟ್ಯೂಬ್ ಅಲ್ಲಿ ನಾನು ಬರ್ತೀನಿ ಅನ್ಕೊಂಡ್ ಬರ್ತಾರೆ. 10 ದಿನ ಬ್ರೋ, 10 ದಿನ ಓಡಿಸೋದು ನನ್ ಕೇಳಿ ಸಿಟಿಯಲ್ಲಿ ಓಡ್ಸಕ್ ಆಗ್ತದೆ ಅಂತ ಹೊರಟೋಗ್ತಾರೆ. ಅಂದ್ರೆ ಡ್ರೈವರ್ಗಳ ಪ್ರಾಬ್ಲಮ್ ಇದೆಯಾ ಹೆಂಗೆ ಇಲ್ಲಿ ಅಂತ? ಡ್ರೈವರ್ ಪ್ರಾಬ್ಲಮ್ ಇದೆ ಬ್ರೋ. ಡ್ರೈವರ್ಗಳು ಸಿಗ್ತಾ ಇಲ್ಲ. ಸಿಕ್ಕೋದು ಎಕ್ಸ್ಪೀರಿಯನ್ಸ್ ಇರಲ್ಲ. ಅದು ಬೆಂಗಳೂರು ಸಿಟಿ ಓಡಿಸ, ಅದೇ ನನ್ನ ಫೀಲ್ಡ್ಗೆ ಲಾಂಗ್ ಓಡಿಸೋರು ಬಿಡಿ. ಅದು ಒಂದು ತಿಂಗಳು ಅವ್ರ ಜೊತೆ ಕ್ಲೀನರ್ ಆಗಿ ಕೆಲಸ ಮಾಡ್ಕೊಂಡ್ರೆ ಕೆಲಸ ಹೋಗ್ತಾರೆ. ನಮ್ದು ಹೆಂಗಂದ್ರೆ ನೀನ್ 6 ತಿಂಗಳು ಎಕ್ಸ್ಪೀರಿಯನ್ಸ್ ಆಗಿದ್ರು ಹೊಸಬೇ ನೀನ್ ಬೆಂಗಳೂರು ಸಿಟಿಲಿ. ಯಾಕಂದ್ರೆ ಒಂದೊಂದ್ ದಿನ ಒಂದೊಂದ್ ಏರಿಯಾಗ ಹೋಗ್ಬೇಕಾಗುತ್ತೆ. ಸೊ ಇದು ಕಷ್ಟ ಓಡಿಸೋದು ಬೆಂಗಳೂರಲ್ಲಿ. ನೋಡಿ ಈ ಗಲ್ಲಿ ನೋಡ್ರಿ ಹೆಂಗಿದೆ. ಇಲ್ಲಿ ನಮ್ ದೊಡ್ಡ ಗಾಡಿ ಎತ್ಕೊಂಡು ಹೋಗ್ಬೇಕು, ತೋರ್ಸಿ ಬ್ರೋ. ಈ ಗಲ್ಲಿಗಳಲ್ಲಿ ದೊಡ್ಡ ಗಾಡಿ ನೋಡಿ ಹಿಂಗ್ ಹೋಗ್ತಾ ಇರ್ತಾನೆ ಅವನು, ಫೋನ್ ಮಾತಾಡ್ಕೊಂಡು ಹೋಗ್ತಾನೆ ಅವನೇ. ದೊಡ್ಡ ಗಾಡಿಗ ಫೀಲ್ ಇಲ್ಲ ಅವ್ನಿಗೆ. ನಿನ್ ಪಾಡ್ ನೀನ್ ಹೋಗು, ನನ್ ಪಾಡ್ ನಾನು ಹೋಗು. ಈ ರೀತಿ ಇದ್ದಾಗ ಹೆವಿ ಕಷ್ಟ ಆಗುತ್ತೆ ನೋಡಿ. ಅಲ್ಲೂ ಆ ಗಾಡಿ ಸೊ ಹೆವಿ ಕಷ್ಟ ಹಿಂಗೆಲ್ಲ ಓಡಿಸೋದು. ಬಟ್ ಪ್ರಾಕ್ಟೀಸ್ ಆಗ್ಬಿಟ್ಟಿದೆಯಲ್ವಾ, ಏನ್ ಮಾಡಕ್ಕಾಗಲ್ಲ, ಮಾಡ್ಲೇಬೇಕು. ನೋಡಿ ಟೂ ವೀಲರ್ ಹೋಗೋದೇ ಕಷ್ಟ. ಅದ್ರಲ್ಲಿ ನಾವು ಈ ದೊಡ್ಡ ಗಾಡಿ ಎತ್ಕೊಂಡು ಹೋಗ್ಬೇಕು. ಹೋಗಿ ಈ ತರ ಕಷ್ಟ ಇರ್ತದ ನಮ್ಗ. ನೋಡಿ ಈಗ ಬಸ್ ನಿಲ್ಸೋನೆ ಗಾಡಿ ಹಸ್ಕೊಡಿ ಬಂದ ಗಾಡಿ. ಈ ಪೇಷನ್ಸ್ ಇಲ್ಲ ಬ್ರೋ. ನೋಡಿ ಎಲ್ಲೋಗಿ ನಾನು ಹಿಂಗ್ ಬರ್ತಾ ಇದ್ರೆ. ಇನ್ನೊಂದು ಈಗ ಆಯ್ತಾ, ಇಲ್ಲಿ ನೋಡಿ ಈಗ ಟೂ ವೀಲರ್ ಬಂತು, ಒಂದ್ ಸ್ವಲ್ಪ ಟಚ್ ಆದ್ರೆ ಟಚ್ ಆದ್ರೆ ಬ್ರೋ ಗಾಡಿ ಅಡ್ಡ ಹಾಕ್ಬಿಡ್ತಾರೆ. ಗಾಡಿ ನಾನು ಗಡ್ಡ ಹಾಕ್ಬಿಟ್ಟು ಅದು ಹಿಂಗ್ ಲೈನ್ ಬಿದ್ದಿರ್ಲಿ 5,000 ರೂಪಾಯಿ ಶೋರೂಮ್ ಫೀಸ್ ಬೇಕು ಅಂತ ಅಡ್ಜಸ್ಟ್ ಮಾಡ್ಕೋಬೇಕು. 2 ಲೈನ್ ಆಗಲ್ಲ, ಹೊಸದೇ ಬೇಕು ಅಂತಾರೆ. ಮತ್ತೆ ಆ ಗಲಾಟೆ ಈ ಗಲಾಟೆ. ಈ ಮುಸ್ಲಿಂ ಪಾಪ್ಯುಲೇಟೆಡ್ ಏರಿಯಾದಲ್ಲಿ ಗಲಾಟೆ ಜಾಸ್ತಿ ಆದ್ರೆ ನಾವೇನು ಮಾತಾಡಕ್ಕಾಗಲ್ಲ. ನಮ್ಮವ್ರು ಸಪೋರ್ಟೇ ಬರಲ್ಲ. ಓಪನ್ ಆಗಿ ಹೇಳ್ತೀನಿ, ನಮ್ಮವ್ರು ಸಪೋರ್ಟೇ ಬರಲ್ಲ. ಅವ್ರು ಕ್ಯಾವ ಭಯ ದಸ್ಲಾಜ್ ಅಂತ ಹಂಗೆ 2 ನಿಮಿಷಕ್ಕೆ ಬರ್ತಾರೆ. ನಮ್ಗೆ ಬೇಕೇ ಬೇಕಪ್ಪ, ಏನ್ ಮಾಡ್ತೇವೆ ಮಾಡ್ಕೋ ಅಂತಾರೆ. ಏನ್ ಮಾತಾಡಕ್ಕಾಗಲ್ಲ. ಅವಾಗ ಅವ್ರು ಎಷ್ಟು ಕೇಳ್ತಾರೆ, ಒಂದು 500-1,000 ಕೊಟ್ಟು ಹೋಗ್ಲೇಬೇಕು. ಅಂದ್ರೆ ಚಿಕ್ಕ ಗಾಡಿ ದೊಡ್ಡ ಗಾಡಿದೇ ತಪ್ಪು ಅಂತ ಫಸ್ಟ್ ನಿಂತಿರೋ ಗಾಡಿಗೆ ನಾನು ನಿಲ್ಸಿರ್ತೀನಿ. ಸ್ಕೂಟಿ ಬಂದು ನಂಗೆ ಹೊಡೆದ ನಾನೇ ಒಂದು ಕಟ್ಕೊಡ್ಬೇಕು. ಹೌದು, ಬೆಂಗಳೂರು ರೂಲ್ಸ್ ಅದು. ಅನ್ಅಫಿಷಿಯಲ್ ರೂಲ್ಸ್ ಇದೆ, ಅಫಿಷಿಯಲ್ ರೂಲ್ಸ್ ಅಲ್ಲ. ಅನ್ಅಫಿಷಿಯಲ್ ಜನ ಮಾಡ್ಕೊಂಡ ರೂಲ್ಸ್. ಈ ಟ್ರ್ಯಾಕ್ಟರ್ಗೆ ನಾನೇ ಎತ್ಕೊಂಡು ಹೋಗಿ ಗುದ್ದಿದ್ರು ಟ್ರ್ಯಾಕ್ಟರ್ ತಪ್ಪು, ದೊಡ್ಡ ಗಾಡಿ ಆತರ. ಈಗ ನೋಡಿ ಇವನ್ ಗಾಡಿಗೆ ಪಾಪ ಸ್ಲೋ ಹೋಗ್ತಾ ಇರ್ತಾನೆ, ಹಿಂದೆ ಒಂದು ಸ್ಕೂಟಿ ನೋಡ್ದ, ಬಟ್ ಮುಂದೆ ಹೋಗೋದೇ ತಪ್ಪು. ನೀನ್ ಬ್ರೇಕ್ ಆಗ್ತದೆ, ನಾನು ಹೋಗ್ತದೆ. ಸೊ ಆತರ
ದೊಡ್ಡ ಗಾಡಿ ಯಾರ್ದು ಇರೋದು ಅವರೇ ತಪ್ಪಸ್ತರು. ಓಕೆ ಅಲ್ಲೇ ಇನ್ಸ್ಟೆಂಟ್ ಅಲ್ಲೇ ಫಿಕ್ಸ್ ಆಗುತ್ತೆ ನೀನೇ ತಪ್ಪು ಮಾಡಿದ್ದು. ಹೌದು ಅದು ನೋಡಿದೀವಿ ಬಿಡಿ. ಪ್ರಾಕ್ಟಿಕಲ್ ಎಲ್ಲಾ ಕಡೆ ಅದೇ, ಲಾರಿಯಿಂದ ಗುದ್ದ ಅಷ್ಟೇ. ಬೈಕ್ ಅಡ್ಡ ಬಂತ ಇಲ್ಲ ಲಾರಿ ಗುದ್ದು ಅವ್ನ್ ಬಿದ್ದ, ಓಕೆ ಅವ್ನ್ಗೆ ಏಟ್ ಆಯ್ತೋ ಇಲ್ಲ ಗೊತ್ತಿಲ್ಲ, ಅವ್ನ್ದು ಗುದ್ದೊಂದೇ ತಪ್ಪು, ದೊಡ್ಡ ಗಾಡಿ ಒಂದು ತಪ್ಪು ಅಷ್ಟೇ. ಅದು ಫಿಕ್ಸ್ ಆಗುತ್ತೆ ಜನ ಈಸಿಯಾಗಿ. ಓಕೆ